ನುಗವನ್ನ ಮುರಿಯುತ್ತೆ. ಇದೆಯಾ ವಾಕ್ಯ? ಏನು ಸಿಕ್ಕಿಲ್ಲ, ಅದಕ್ಕೋಸ್ಕರ ವಾಕ್ಯ ಇದೆ. ಬೆಳಗ್ಗೆ ನಾನು ಪ್ರಾರ್ಥನೆ ಕೂತ್ಕೊಂಡ್ಬಿಟ್ಟೆ, ಟೈಮ್ ಆಗ್ಬಿಟ್ಟಿದ್ದು, ಬರೋಕ್ಕೆ ನಾನು ಎತ್ತಕ್ಕಾಗಿಲ್ಲ. ಎತ್ಕೊಡ್ತೀರಾ? ಅಲ್ಲಲೋಯ. ಒಟ್ಟಲ್ಲಿ ವಾಕ್ಯ ಇದೆ ಏನಂತ ಹೇಳಿ, ಅಭಿಷೇಕವು ನುಗವನ್ನ ಮುರಿಯುತ್ತೆ. ಇನ್ನೇನು ಈ ವರ್ಷ, ಈ ವಾರ ಮುಗಿಲಿಕ್ಕಾಗಿ ಹೋಗ್ತಾ ಇದೆ. ನೆಕ್ಸ್ಟು ನಾವು ಹೊಸ ವರ್ಷಕ್ಕೆ ಪ್ರವೇಶ ಮಾಡಲಿಕ್ಕಾಗಿ ಹೋಗ್ತಾ ಇದ್ದೀವಿ. ಇವತ್ತು ಇಲ್ಲಿ ಯಾರೆಲ್ಲ ಬಂದಿದ್ದೀರೋ, ಒಂದು ವೇಳೆ ನುಗ ಒಡೆಯಲ್ಪಟ್ಟವರಾಗಿ ಇಲ್ಲಿ ಬಂದಿರಬಹುದು, ಒಂದು ವೇಳೆ ಶತ್ರು ಮತ್ತೆ ಮತ್ತೆ ನುಗವನ್ನ ಹಾಕಿ ಕಳಿಸಿರಬಹುದು. ಆದರೆ ಇವತ್ತು ಅಭಿಷೇಕ ಕೆಲಸ ಮಾಡ್ಲಿಕ್ಕಾಗಿ ಹೋಗ್ತದೆ. ಹಲ್ಲೆಲೂಯ. ಇಲ್ಲಿ ದೇವರ ಅಭಿಷೇಕ ಕೆಲಸ ಮಾಡ್ಲಿಕ್ಕಾಗಿ ಹೋಗ್ತದೆ. ಇವತ್ತು ದೇವರ ಅಭಿಷೇಕ ಚಲಿಸುವುದಕ್ಕಾಗಿ ಹೋಗ್ತದೆ. ಇವತ್ತು ದೇವರ ಅಭಿಷೇಕ ನಿನ್ನನ್ನು ಮುಟ್ಟುವುದಕ್ಕಾಗಿ ಹೋಗ್ತದೆ. ಇವತ್ತು ದೇವರ ಅಭಿಷೇಕ ನಿನ್ನ ನರ ನಾಡಿಗಳಲ್ಲಿ ಚಲಿಸುವುದಕ್ಕಾಗಿ ಹೋಗ್ತದೆ. ಇವತ್ತು ಅಭಿಷೇಕ ಶಬ್ದ ಈಗ ನಿನ್ನ ಜೀವಿತದಲ್ಲಿ ಏನೋ ಮಾಡ್ಲಿಕ್ಕಾಗಿ ಹೋಗ್ತಾ ಇದೆ. ಆಫೀಸರ್ ಮಾತ್ರ ಅಭಿಷೇಕದ ಮಹಿಮೆ ಇಳೀಲಿ, ಅಭಿಷೇಕದ ಶಕ್ತಿ ಇಳೀಲಿ, ಅಭಿಷೇಕದ ವಾತಾವರಣ ಇಲ್ಲಿ ಉಂಟಾಗಲಿ, ಅಭಿಷೇಕದ ಆಳ್ವಿಕೆ ಇಲ್ಲಿ ಉಂಟಾಗಲಿ. ಅಭಿಷೇಕ ಭಯಂಕರವಾಗಿ ಹಲ್ಲೆಲೂಯಾ. ಈ ಮಾತು ಹೇಳಿರೋದು ಮನುಷ್ಯನಲ್ಲ, ಈ ಮಾತು ಹೇಳಿರೋದು ಯಾವುದು ಸಭಾ ಪಾಸ್ಟರ್ ಅಲ್ಲ, ಈ ಮಾತು ಹೇಳಿರೋದು ಸ್ವರ್ಗದ ದೇವರು. ಏನಂತ ಹೇಳಿ, ಅಭಿಷೇಕ ನುಗವನ್ನ ಮುರಿಯುತ್ತೆ. ಹಲ್ಲೆಲೂಯಾ. ಅಭಿಷೇಕ ನುಗವನ್ನ ಮುರಿಯುತ್ತೆ. ಇವತ್ತು ಅಭಿಷೇಕ ಒಬ್ಬರಿಂದ ಒಬ್ಬರಿಗೆ ಇವತ್ತು ಪಾಸ್ ಆಗಲಿ. ಇವತ್ತು ಅಭಿಷೇಕ ಪ್ರತಿಯೊಬ್ಬರನ್ನ ಮುಟ್ಲಿ. ಜೀಸಸ್. ಅಭಿಷೇಕದಲ್ಲಿರುವ ಶಕ್ತಿಯಲ್ಲಿ ಪ್ರಕಟವಾಗಲಿ, ಅಭಿಷೇಕದ ಕ್ರಿಯೆಯಲ್ಲಿ ಪ್ರಕಟವಾಗಲಿ, ಅಭಿಷೇಕ ಮಾಡಬೇಕಾದ ಕಾರ್ಯಗಳನ್ನು ಮಾಡಲಿ. ಅಭಿಷೇಕದ ಕೆಲಸ ಏನು ಗೊತ್ತಾ? ಅಭಿಷೇಕದ ಕೆಲಸ ಏನು ಗೊತ್ತಾ? ಒಂದು, ಮನುಷ್ಯನನ್ನ ಒಳ್ಳೆ ಅಧಿಕಾರ ಉಳ್ಳ ಮನುಷ್ಯನಾಗಿ ಮಾರ್ಪಡಿಸುವಂತ ಕಾರ್ಯವಾಗಿದೆ ಅಭಿಷೇಕದ ಕೆಲಸ. ಅರ್ಥ ಆಗ್ತಾ ಇದೆಯಾ? ಮೊದಲದಾಗಿ ಅಭಿಷೇಕದ ಕೆಲಸ, ಅಭಿಷೇಕ ಮನುಷ್ಯನನ್ನ ಅಸಾಧಾರಣವಾದ ವ್ಯಕ್ತಿಯಾಗಿ ಮಾಡುತ್ತೆ. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ನನ್ನ ಜೊತೆ ಬರ್ತಾ ಇದ್ದೀರಾ? ವಾಕ್ಯ ಅರ್ಥ ಆಗ್ತಾ ಇದೆಯಾ? ಅಭಿಷೇಕ ಒಬ್ಬ ಸಾಧಾರಣವಾದ ಮನುಷ್ಯನನ್ನ, ಹಲೋ ಮೇಡಮ್, ಸರ್ ಇದೀರಿ? ಸ್ತೋತ್ರ. ಅಭಿಷೇಕದ ಕೆಲಸ ಏನು ಗೊತ್ತಾ? ಮೊದಲದಾಗಿ ಅಸಾಧಾರಣವಾದ ಸಾಧಾರಣವಾದ ಒಂದು ವ್ಯಕ್ತಿಯನ್ನ ಈ ಅಭಿಷೇಕ ಅಸಾಧಾರಣವಾದ ವ್ಯಕ್ತಿಯಾಗಿ ಮಾರ್ಪಡಿಸುತ್ತೆ. ಇದು ಅಭಿಷೇಕಕ್ಕಿರುವ ಕೆಪಾಸಿಟಿ. ಎರಡು, ನಿನ್ನ ಕೈಯಲ್ಲಿ ಆಗದೆ ಇರುವುದನ್ನ ಈ ಅಭಿಷೇಕ ಮಾಡಿಸುತ್ತೆ. ಇದು ಅಭಿಷೇಕಕ್ಕಿರುವಂತ ಕೆಪಾಸಿಟಿ. ಮೂರು, ಎಲ್ಲವುಗಳ ಮೇಲೆ ಜಯ ಹೊಂದುವಂತೆ ಮಾಡುವಂತ ಅಭಿಷೇಕವಾಗಿರ್ತದೆ ಈ ಅಭಿಷೇಕದ ಕೆಲಸ. ನಾಲ್ಕು, ದೇವರ ಉದ್ದೇಶವನ್ನ ನೆರವೇರಿಸುವಂತದ್ದಾಗಿರ್ತದೆ ಈ ದೇವರ ಅಭಿಷೇಕ. ಐದು, ಶತ್ರುವಿನ ಎಲ್ಲ ಪಾಳಯವನ್ನ, ಶತ್ರುವಿನ ಎಲ್ಲ ಕೋಟೆ ಕೊತ್ತಲುಗಳನ್ನ ಈ ಅಭಿಷೇಕ ಕೆಡಿಸುವಂತದ್ದಾಗಿರ್ತದೆ. ನಿಮಗೆ ಅರ್ಥ ಆಗ್ತಾ ಇಲ್ಲ? ಸುಮ್ಮನೆ ಪಾಸ್ಟರ್ ಅಭಿಷೇಕ ಬೇಡ ಅಂತ ಕೂತಿದ್ದೀರಿ. ನಾನೇನ್ ಮಾಡಕ್ಕಾಗಲ್ಲ. ಯಾರು ಬೇಕಾದ್ರು ಹೊಂದ್ಕೊಳ್ರಿ, ಯಾರು ಬೇಕಾದ್ರು ಪಡೆದುಕೊಳ್ರಿ.
ಇವತ್ತು ನಾನು ಈ ಲೆವೆಲ್ ಅಲ್ಲಿ ಪ್ರಸಂಗ ಮಾಡ್ತಾ ಇದ್ದೇನೆ, ಇವತ್ತು ನಾನು ಈ ರೇಂಜ್ ಅಲ್ಲಿ ನಿಂತಿದ್ದೇನೆ, ಇವತ್ತು ನಾನು ಈ ಲೆವೆಲ್ ಅಲ್ಲಿ ಉಪಯೋಗಿಸಲ್ಪಡ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಒಂದು ದೇವರು, ಎರಡು ಕೃಪೆ, ಮೂರು ಅಭಿಷೇಕ. ಈ ಚರಿತ್ರೆಯನ್ನು ಬದಲಾಯಿಸಿದ ಅಭಿಷೇಕ. ಹಸಿವುಳ್ಳವರಿಗಾಗಿ ತೃಪ್ತಿಪಡಿಸೋ ದೇವರು, ದಾಹವುಳ್ಳವರಿಗಾಗಿ ದಾಹವನ್ನು ತಣಿಸುವಂತ ದೇವರು. ಎಲ್ರಿಗೂ ಅಭಿಷೇಕ ಸಿಗಲ್ಲ, ಎಲ್ರಿಗೂ ಅಭಿಷೇಕ ಚಲಿಸಲ್ಲ. ಹಲ್ಲೆಲೂಯಾ. ಇದೆಲ್ಲ ಆದ್ಮೇಲೆ ಈ 6ನೇ ವಿಷಯ ಅಂತ ಹೇಳುವಾಗ, ಅಭಿಷೇಕ 6ನೇ ವಿಷಯದಲ್ಲಿ ಕೆಲಸ ಏನು ಗೊತ್ತಾ? ಅಭಿಷೇಕ ಇನ್ನೊಬ್ಬನ ಮೇಲಿರುವಂತ ನುಗವನ್ನ ಒಡೆಯುತ್ತೆ. ಹಲ್ಲೆಲೂಯಾ. ನುಗ ಅಂದ್ರೆ ಏನು? ನುಗ ಅಂದ್ರೆ ದುರಾತ್ಮಗಳು, ದುಷ್ಟಶಕ್ತಿಗಳು, ದುಷ್ಟ ಆಯುಧಗಳು, ಮಾಟ ಮಂತ್ರಗಳು, ಪರಂಪರೆ ಶಕ್ತಿಗಳು ನಿಮ್ಮ ಕುಟುಂಬವನ್ನ, ನಿಮ್ಮ ಜೀವಿತವನ್ನ, ನಿಮ್ಮ ತಲೆಮಾರುಗಳನ್ನು ಕಟ್ಟಿ ಹಾಕುವಾಗ ಅದು ಶತ್ರುವಿನ ನುಗವಾಗಿ ಮಾರ್ಪಡುತ್ತೆ. ಈ ನುಗ ಇರೋವರೆಗೂ ನೀವು ಉದ್ಧಾರ ಆಗಲ್ಲ. ಈ ನುಗ ಇರೋವರೆಗೂ ಉನ್ನತ ಸ್ಥಾನಕ್ಕೆ ಬರ್ಲಿಕ್ಕಾಗಲ್ಲ. ಈ ನುಗ ಇರೋವರೆಗೂ ಬಂಧನದಲ್ಲಿರಬೇಕು. ಈ ನುಗ ಇರೋವರೆಗೂ ಕತ್ತಲಲ್ಲಿರಬೇಕು. ಈ ನುಗ ಇರೋವರೆಗೂ ದೇವರ ಆತ್ಮನ ಅನ್ಯೂನ್ಯತೆಯಲ್ಲಿ ನಡಿಲಿಕ್ಕೆ ಸಾಧ್ಯವಿಲ್ಲ. ಈ ನುಗ ಇರೋವರೆಗೂ ದೇವರ ಶಬ್ದ ಕೇಳಲಿಕ್ಕೆ ಸಾಧ್ಯವಾಗಲ್ಲ. ಆದ ಕಾರಣ ಈ ನುಗ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಇದ್ದೇ ಇರ್ತದೆ. ಪ್ರತಿಯೊಬ್ಬ ಮನುಷ್ಯನ ಮೇಲೆ ನುಗ ಇರ್ತದೆ. ಯಾವ ಮನುಷ್ಯ ಯೇಸುವನ್ನ ನಂಬಕ್ಕಿನ ಮುಂಚೆ, ಯೇಸುವನ್ನ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ, ಯೇಸುವನ್ನ ಅಂಗೀಕಾರ ಮಾಡೋಕ್ಕಿಂತ ಮುಂಚೆ, ಯೇಸುವನ್ನ ಆರಾಧಿಸೋಕ್ಕಿಂತ ಮುಂಚೆ, ಯೇಸುವನ್ನ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಈ ಪ್ರತಿಯೊಬ್ಬ ಮನುಷ್ಯನಿಗೂ ನುಗ ಇರ್ತದೆ. ಅವರು ಚರ್ಚಿಗೆ ಹೋಗುವಾಗ ಅಭಿಷೇಕ ಉಳ್ಳ ಚರ್ಚು, ಅಭಿಷೇಕದಲ್ಲಿ ನಡೆಸಲ್ಪಡೋ ಚರ್ಚು, ಅಭಿಷೇಕದಲ್ಲಿ ನಡೆಸಲ್ಪಡೋ ಸೇವಕರ ಒಂದು ಆಲಯಕ್ಕೆ ಹೋಗುವಾಗ ಆ ಅಭಿಷೇಕದಲ್ಲಿ ತಲೆ ಮೇಲೆ ಕೈ ಇಡುವಾಗ, ಇನ್ನೊಬ್ಬರ ಮೇಲೆ ಕೈ ಇಡುವಾಗ, ಇನ್ನೊಬ್ಬರಿಗಾಗಿ ಪ್ರಾರ್ಥಿಸುವಾಗ ಅವರುಗಳ ಮೇಲೆ ಇರುವಂತ ನುಗ ಒಡೆಯಲ್ಪಟ್ಟಿರುತ್ತೆ. ಇದು ಅಭಿಷೇಕಕ್ಕೆ ಇರುವಂತ ಶಕ್ತಿ. ಇದು ಅಭಿಷೇಕಕ್ಕಿರುವ ಶಕ್ತಿ. ಶತ್ರುಗಳ ಕ್ರಿಯೆ ನಡೆಯಲ್ಲ. ಓ ರಾ ಬಾ ಶಾ ಭಾ ರಾ ರಾ. ಯಾವ ಪಾತ್ರೆ ಮೇಲೆ ಬೀಳಬೇಕು ಅಭಿಷೇಕ ಆ ಪಾತ್ರೆ ಮೇಲೆ ಬೀಳಿ. ಇವರ ಕೈಗಳು ಬೆಂಕಿಯಾಗಿ ಮಾರ್ಪಡಲಿ, ಇವರುಗಳ ಬಾಯಿ ಬೆಂಕಿಯಾಗಿ ಮಾರ್ಪಡಲಿ, ಇವರ ಕಣ್ಣು ಬೆಂಕಿಯಾಗಿ ಮಾರ್ಪಡಲಿ. ಈ ಸ್ಥಳ ಪೂರ್ತಿ ಅಭಿಷೇಕದ ಬೆಂಕಿ ಆವರಿಸಿಕೊಳ್ಳಿ. ಶಾಬದಾಡಗಾದವು ರೀಕಮಾನ ರಬಾ 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 ಫಾ. ಅಭಿಷೇಕ ಚಲಿಸಲಿ, ಅಭಿಷೇಕ ಅತಿ ಉರಿಲಿ. ಓ ರಾಬಾ ಶಾಬದಾಡಗಾದವು. ಹಲ್ಲೆಲೂಯಾ, ಹಲ್ಲೆಲೂಯಾ. 7ನೇದಾಗಿ ಅಭಿಷೇಕ ಕಳೆದುಕೊಳ್ಳಲ್ಪಟ್ಟಂತವನು ಮೂಲೆಯಲ್ಲಿ ಕೂತುಕೊಳ್ಳುವಾಗ ಅಭಿಷೇಕವನ್ನ ಫ್ರೆಶ್ ಆಗಿ ಹೊಂದಿರೋ ಸ್ವರ್ಗೀಯ ದೇವರು ಮುಂದಗಡೆ ಕರ್ಕೊಂಡು ನಿಲ್ಲಿಸ್ತಾ ಇದ್ದಾರೆ. ಅವನು ಯಾರಪ್ಪ ಅಂದ್ರೆ ಅವನು ದಾವೀದನಾಗಿದ್ದ. ದಾವೀದನ ಬಗ್ಗೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ದಾವೀದನು ಅವಾಗ ತಾನೇ ಅಭಿಷೇಕ ಹೊಂದಿದ್ದಾನೆ. ಅಭಿಷೇಕ ಹೊಂದಿರುವಂಥ ಸಮಯದಲ್ಲಿ ಇಸ್ರಾಯೇಲ್ ಜನರಿಗೆ ಫಿಲಿಸ್ಟರಿಗೆ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಸೌಲ ಅಭಿಷೇಕವನ್ನು ಕಳ್ಕೊಂಡಿರ್ತಾನೆ. ಅದರ ನಿಮಿತ್ತವಾಗಿ ಆ ಗೋಲ್ಯಾತ್ ಶತ್ರುಗೆ, ಆ ವೈರಿಗೆ ಭಯಪಟ್ಟು ಬಂಡೆಯ ಹಿಂದಗಡೆ ಬಚ್ಚಿಟ್ಟುಕೊಂಡಿರುವಾಗ ಈ ಅಭಿಷೇಕ ಹೊಂದಿರೋನು ಬಹಿರಂಗವಾಗಿ ಹೊರಗಡೆ ಬರ್ತಾ ಇದ್ದಾನೆ. ಅಂದ್ರೆ
ಅಭಿಷೇಕ ಭಯದಲ್ಲಿ ನಡೆಸಲ್ಲ. ಅಭಿಷೇಕ ತಲೆ ತಗ್ಗಿಸಿ ನಡೆಸಲ್ಲ. ಅಭಿಷೇಕ ಧೈರ್ಯದಲ್ಲಿ ನಡೆಸುತ್ತೆ. ಅಭಿಷೇಕ ತಲೆ ಎತ್ತಿ ನಡೆಸುತ್ತೆ. ಅಭಿಷೇಕ ವೈರಿಯ ಮುಂದೆಗಡೆ ವೈರಿಯನ್ನ ನಾವು ಸೋಲಿಸುವಂತೆ ಮಾಡುತ್ತೆ. ಹಲ್ಲೆಲೂಯ. ಗೋಲ್ಯಾತನು ದಾವೀದನ ಮುಂದೆಗಡೆ ವಿರೋಧವಾಗಿ ನಿಲ್ಲುವಾಗ ಇವನು ಸಾಧಾರಣವಾದವನಾಗಿರಲಿಲ್ಲ, ಇವನು ಅಸಾಧಾರಣವಾದ ವ್ಯಕ್ತಿಯಾಗಿದ್ದ. ಅದಕ್ಕೆ ಕಾರಣ ಅಭಿಷೇಕ. ಪ್ರೈಸ್ ದಿ ಲಾರ್ಡ್. ಅಭಿಷೇಕ ನಿಲ್ಲಿಸುತ್ತೆ, ಅಭಿಷೇಕ ಬೆಳೆಸುತ್ತೆ, ಅಭಿಷೇಕ ಸ್ಥಿರಪಡಿಸುತ್ತೆ, ಅಭಿಷೇಕ ನಮ್ಮನ್ನು ತಲೆಯಾಗಿಡುತ್ತೆ. ಬೇಗ ಅಭಿಷೇಕ, ಬೇಗ ಅಭಿಷೇಕ. ನಾನು ಬೈಬಲ್ ಕಾಲೇಜ್ ನಾನು ಎಷ್ಟೋ ಸಾರಿ ಸಾಕ್ಷಿ ಹೇಳಿದ್ದೀನಿ. ನಾನು ಯೇಸುವನ್ನು ನಂಬುವಂಥ ಪ್ರಾರಂಭ ದಿನಗಳಲ್ಲಿ ನನಗೆ ನನ್ನ ಹೆಸರು ಬರೆಯಕ್ಕೆ ಬರ್ತಾ ಇರಲಿಲ್ಲ. ನಂಬ್ತೀರಾ? ಯೇಸು ಸ್ವಾಮಿನ ನಾನು ಸ್ವೀಕಾರ ಮಾಡಿದಂಥ ಪ್ರಾರಂಭ ದಿನಗಳಲ್ಲಿ ನನ್ನ ಹೆಸರು ನನಗೆ ಬರೆಯಕ್ಕೆ ಬರ್ತಾ ಇರಲಿಲ್ಲ. ಅರ್ಥ ನನಗೆ ವಿದ್ಯೆ ಇರಲಿಲ್ಲ, ವಿದ್ಯಾಭ್ಯಾಸ ಇರಲಿಲ್ಲ, ಓದಕ್ಕೆ ಬರ್ತಾ ಇರಲಿಲ್ಲ, ಇಂಗ್ಲೀಷ್ ಓದಕ್ಕೆ ಬರ್ತಾ ಇರಲಿಲ್ಲ. ಐ ಆಮ್ ಎಂಟಿ. ನಾನು ಬರೀ ಖಾಲಿಯಾದ ಪಾತ್ರೆಯಾಗಿದ್ದೆ. ದೇವ್ರನ್ನ ನಂಬಿದೆ, ದೇವರು ಅಭಿಷೇಕಿಸಿದರು. ಬಟ್ ಅಭಿಷೇಕದ ಬೆಲೆ ನನಗೆ ಗೊತ್ತಿರಲಿಲ್ಲ. ಆ ನಂತರವಾಗಿ ದೇವರು ಸೇವೆಗೆ ಕರೆದ್ರು. ಸೇವೆಗಾಗಿ ಬೈಬಲ್ ಕಾಲೇಜ್ಗೆ ಹೋದೆ. ಬೈಬಲ್ ಕಾಲೇಜಿನಲ್ಲಿ ಹೋಗುವಾಗ ಅಲ್ಲಿ ಹೋಗಿದ ತಕ್ಷಣ ತುಂಬ ನೊಂದು ಗೋಳಾಡಿ, ಯಾಕಂದರೆ ಅಲ್ಲಿ ತುಂಬ ನಾಲೆಜ್ ಇರೋರು ಅಲ್ಲಿ ಹೋಗಬೇಕು. ನನಗೆ ನಾಲೆಜ್ ಇಲ್ಲ. ಎಲ್ಲ ಅಲ್ಲಿ ಓದಿರೋರು ಬರ್ತಾರೆ, ನಾನು ಓದಿಲ್ಲ. ಮಾಮೂಲಿ ಹೀಗೆ ನಾನು ತಿಳ್ಕೊಂಡೆ ಬೈಬಲ್ ಕಾಲೇಜ್ ಅಂದರೆ ಒಂದೆರಡು ವಾಕ್ಯ ಕಲಿಸ್ಕೊಡ್ತಾರೆ, ಒಂದೆರಡು ಹಾಡು ಕಳಿಸ್ಕೊಡ್ತಾರೆ, ಸಭೆ ಹೆಂಗೆ ನಡೆಸ್ಬೇಕು ಕಳಿಸ್ಕೊಡ್ತಾರೆ, ಆಮೇಲೆ ಕಳಿಸ್ಬಿಡ್ತಾರೆ. ನಾನು ಹೋಗಿದ್ದು ಇಲ್ಲ. ಮಾಮೂಲಿ ಯೂನಿವರ್ಸಿಟಿ ಕಾಲೇಜ್ಗಳು ಹೇಗಿರ್ತದೋ ಸೇಮ್ ಹಾಗೆ ಅಲ್ಲಿ ಅಸೈನ್ಮೆಂಟ್ಗಳಿದೆ. ಫಸ್ಟ್ ಸೆಮೆಸ್ಟರ್, ಸೆಕೆಂಡ್ ಸೆಮೆಸ್ಟರ್, ಈ ಥರ 4 ಸೆಮೆಸ್ಟರ್ ಇದೆ. CTH, PTH, DTH ಇದೆ. ತುಂಬ ಹೈ ಎಜುಕೇಷನ್ನು. 5-6 ಬುಕ್ ರೆಫರ್ ಮಾಡಬೇಕು, 5-6 ಬುಕ್ ಓದಬೇಕು, ಅದೆಲ್ಲ ಅಂಶಗಳು ಬರಿಬೇಕು. ಟಾಪಿಕ್ ಕೊಡ್ತಾರೆ, ಆ ಟಾಪಿಕ್ ಸಂಬಂಧಪಟ್ಟ ವಿಷಯಗಳನ್ನ ಎತ್ತಬೇಕು, ಕೆದಕಬೇಕು, ಬರಿಬೇಕು. ಇದೆಲ್ಲ ಇದೆ. ಇದು ಓದಿರೋರು ಸರಿ, ನಾನೇನು ಮಾಡಲಿ? ಒಂದಿನ ನನ್ನ ಕೈಯಲ್ಲಿ ಹಾಕ್ತೀರಾ ಚರ್ಚಲ್ಲಿ ಮೂಲಲ್ಲಿ ಕುತ್ಕೊಂಡು ಅಳ್ತಾ ಇದ್ದೀನಿ. ಚಾಪಲಲ್ಲಿ ಬೈಬಲ್ ಕಾಲೇಜಲ್ಲಿ ಆ ಟೈಮ್ನಲ್ಲಿ ಉಪವಾಸ ಪ್ರಾರ್ಥನೆಗೆ ಒಬ್ಬ ಪ್ರವಾದಿನ ಕರೆಸಿದ್ರು. ಆ ಪ್ರವಾದಿ ಪ್ರಸಂಗ ಮಾಡ್ತಾ 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 ನನ್ನ ನೋಡಿ ನನ್ನನ್ನು ಕರೆದ್ಬಿಟ್ಟು ಹೇಳಿದ್ರು, ಮಗನೇ ನನಗೆ ಯಾರು ಕಲಿಸ್ಕೊಡ್ತಾರೆ, ನನಗೆ ಯಾರು ಹೇಳ್ಕೊಡ್ತಾರೆ, ನನಗೆ ಯಾರು ಸಹಾಯ ಇಲ್ಲ ನೀನು ಅಳ್ತಾ ಇದೆಯಲ್ಲ, ಭಯಪಡಬೇಡ. ನನ್ನ ಅಭಿಷೇಕ ನಿನ್ನ ಒಳಗಡೆ ಇದೆ. ನನ್ನ ಅಭಿಷೇಕ ನಿನ್ನ ಒಳಗಡೆ ಇದೆ. ಆ ಅಭಿಷೇಕ ನಿನ್ನ ನಡೆಸುತ್ತೆ. ಆ ಅಭಿಷೇಕ ನಿನ್ನ ಕಾಯುತ್ತೆ. ಆ ಅಭಿಷೇಕ ನಿನ್ನ ನೋಡಿಕೊಳ್ಳುತ್ತೆ. ಅಭಿಷೇಕಿರುವ ಪವರ್ ಅದು, ಅಭಿಷೇಕಿರುವ ಶಕ್ತಿ ಅದು. ನೀವು ನಂಬ್ತಿರೋ ಬಿಡ್ತಿರೋ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಇಲ್ಲಿ ನಿಂತಿರೋದು ನನ್ನ ಬಲದಲ್ಲ, ನಾನು ಇಲ್ಲಿ ನಿಂತಿರೋದು ನನ್ನ ವಾಕ್ತತ್ವದಲ್ಲ, ನಾನು ಇಲ್ಲಿ ನಿಂತಿರೋದು ನನ್ನ ವಿದ್ಯೆಯಲ್ಲ, ನಾನು ಇಲ್ಲಿ ನಿಂತಿರೋದು ದೇವರ ಅಭಿಷೇಕದಲ್ಲಿ. ನಾನು ಇಲ್ಲಿ ಮಾತಾಡ್ತಾ ಇರೋದು ದೇವರ ಅಭಿಷೇಕದಲ್ಲಿ. ಹಲ್ಲೆಲೂಯಾ. ಇವತ್ತು ಅಭಿಷೇಕ ನಿಲ್ಲಿಸಿದೆ. ಇವತ್ತು ಕನ್ನಡ ಕ್ಲೀನಾಗಿ ಓದ್ತೀನಿ, ಬರಿತೀನಿ. ಇಂಗ್ಲೀಷ್ ತಗೊಂಡು ಬನ್ನಿ, ಕ್ಲೀನಾಗಿ ಇಂಗ್ಲೀಷ್ ಓದ್ತೀನಿ. ಹಲ್ಲೆಲೂಯಾ. ಇಂಗ್ಲೀಷ್ನ ಕ್ಲೀನಾಗಿ ಓದ್ತೀನಿ. ನೀವು ಓದಿರೋ ಬರಬೇಕು, ಎತ್ಕೊಂಬರ್ಬೇಕು. ಇಂಗ್ಲೀಷ್ ಎತ್ಕೊಂಬರ್ರಿ ನನ್ನ ಪಕ್ಕದಲ್ಲಿ. ಕನ್ನಡನೂ ತಗೊಂಬರ್ರಿ. ಕನ್ನಡ ಕ್ಲೀನಾಗಿ ಓದ್ತೀನಿ, ಬರಿತೀನಿ. ಈಗ ಹೆಂಗೆ ಬಂತ ನನಗೆ ಗೊತ್ತಿಲ್ಲ. ಅಭಿಷೇಕ. ಇಂಗ್ಲೀಷ್ ಕ್ಲೀನಾಗಿ ಓದ್ತೀನಿ. ಕಾರಣ ಹೆಂಗೆ ಬಂತೋ ಗೊತ್ತಿಲ್ಲ. ಅಭಿಷೇಕ. ಹಲ್ಲೆಲೂಯಾ. ಇವತ್ತು ಮದುವೆ ಮಾಡೋ ಕೆಪಾಸಿಟಿ ದೇವರು ಕೊಟ್ಟಿದ್ದಾರೆ. ಎಂಗೇಜ್ಮೆಂಟ್ ನಡೆಸೋ ಕೆಪಾಸಿಟಿ ದೇವರು ಕೊಟ್ಟಿದ್ದಾರೆ. 100 ಅಲ್ಲ 1,00,000 ಜನ ಬರಲಿ ನಡೆಸೋವಂಥ ಕೆಪಾಸಿಟಿ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ನಾನಲ್ಲ, ಅಭಿಷೇಕ. ಹಲ್ಲೆಲೂಯಾ. ಅಭಿಷೇಕ ಟೋಟಲ್ ಮನುಷ್ಯನ ಚೇಂಜ್ ಮಾಡಿಬಿಡ್ತು. ಅದೇ ನಾನು ಹೇಳಿದ್ದು, ಸಾಧಾರಣವಾಗಿರೋ ವ್ಯಕ್ತಿಯನ್ನು
ಸೇವೆಗೆ ಸ್ಟಾರ್ಟಿಂಗ್ ಬರುವಾಗ ಇದೇ ಊರಲ್ಲಿ ಕೆಲವು ಸೇವಕರು ಹೇಳಿದ್ರು, ಅಭಿಷೇಕ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ವಯಸ್ಸು ಚಿಕ್ಕದು, ಅನುಭವ ಇರಬೇಕು, ದುಡ್ಡಿರಬೇಕು ಅಂದರು. ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತ. ಸೇವಕರು ಭುಜ ತಟ್ಟಿ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಸೇವೆ ಮಾಡ್ತಾ ಇದೆಯಲ್ಲ, ಗ್ರೇಟ್, ಗಾಡ್ ಗಿಫ್ಟ್ ನೀನ್ ಅಂತ ಹೇಳಬೇಕು. ಸೇವೆ ಮಾಡು, ನಮ್ಮಿಂದ ಏನು ಸಪೋರ್ಟ್ ಆಗುತ್ತೆ, ಪ್ರಾರ್ಥನೆಯಿಂದಲೋ ಏನೋ ನಮ್ಮ ಕೈಯಲ್ಲಿ ನಾವು ಮಾಡ್ತೀವಿ, ಸೇವೆ ಮಾಡುವ ಅಂತ ಬೆನ್ನು ತಟ್ಟಬೇಕು. ಆ ಕಾಲ ಹೋಯ್ತು. ನಿಂಗೆ ಚಿಕ್ಕ ವಯಸ್ಸು, ದಾವೀದನಿಗೆ ಎಷ್ಟ್ರಿ ವಯಸ್ಸು? ಗೋಲ್ಯಾತನ ಉರುಳಿಸಲಿಕ್ಕೆ ದೊಡ್ಡ ವಯಸ್ಸು ಬೇಕಾಗಿಲ್ಲ. ಅಲ್ಲಯ್ಯ, ಅಭಿಷೇಕ ಇದ್ರೆ ಸಾಕು. 4-5 ಸೇವಕರು ಸೇರ್ಕೊಂಡು ಹೇಳಿದ್ರು, ವಯಸ್ಸು ಚಿಕ್ಕದು, ಅಭಿಷೇಕ ಇವತ್ತಿರುತ್ತೆ ನಾಳೆ ಹೋಗುತ್ತೆ, 3ನೇದಾಗಿ ಅನುಭವ ಇರಬೇಕು, 4ನೇದಾಗಿ ದುಡ್ಡಿರಬೇಕು. ಆ ರೀತಿ ಹೇಳಿದಂಥವ್ರು ಇವತ್ತು ಸೇವೆಯಲ್ಲಿ ಇಲ್ಲ. ಆ ಅಪ್ಪನ ಭಿಕ್ಷೆಯಿಂದ ನಾನು ಸೇವೆಯಲ್ಲಿದ್ದೀನಿ. ಕಾರಣ ನಾನು ಬಲ ಅಲ್ಲ, ದೇವರ ಅಭಿಷೇಕ. ದೇವರ ಕೃಪೆಯಿಂದ ಪ್ರಸಂಗ ಮಾಡಕ್ಕೆ ನಿಂತ್ಕೊಂಡ್ರೆ ಡಿಗ್ರಿ ಮಾಡಿದ್ರು ಪ್ರಸಂಗ ಮಾಡೋಕ್ಕಾಗಲ್ಲ. PhD ಕೂಡ ಪ್ರಸಂಗ, ನಾನು ಉಗುಳ್ಕೊಳ್ಳಕ್ಕೆ ನಾನು ಹೇಳ್ತಾ ಅಲ್ವಾ, ನಾನಿರೋದೇ ಅವ್ರ ಭಿಕ್ಷೆ, ನಾನಿರೋದೇ ಅವ್ರ ಭಿಕ್ಷೆ, ಅವ್ರ ಕೈಯಲ್ಲಿ ಆಯುಧ ನಾನು ಅಷ್ಟೇ. ಇವತ್ತು ನಾನು ನಿಮ್ಮ ಮುಂದೆಗಡೆ ಬಿಚ್ಚಿಬಿಟ್ರೆ, ನನ್ನ ದೇವ್ರ ಕೃಪೆಯಿಂದ ದೇವ್ರ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ ನಡೆದಿರುವಂಥ ಅದ್ಭುತಗಳು ನಾನು ಬಿಚ್ಚಿಬಿಟ್ರೆ ನೀವು ನಂಬ್ತಿರೋ ಬಿಡ್ತಿರೋ. ಈಗ ಪ್ರಾರ್ಥನೆ ಮಾಡ್ತೀನಿ, ಹೀಲ್ ಆಗುತ್ತಾ, ಮಾರದನೆ ಜ್ಞಾಪನೇ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಈ ಕೆಲ ಜನ ನೋಡಿದ್ರಾ, ನಾನು ಪ್ರಾರ್ಥನೆ ಮಾಡಿದೆ, ನನ್ನಿಂದ ಆಯಿತು, ನಾನು ಮಾಡಿದ್ದು ನನ್ನಿಂದ ಆಯಿತು. ನೀವು ನಂಬ್ತಿರೋ ಬಿಡ್ತಿರೋ? ಎಷ್ಟೋ ಸಾವಿರಾರು ಗಟ್ಟಲೆ ಅದ್ಭುತಗಳು ಲೀಸ್ಟ್ ಹಾಕಿದ್ರೆ. ಇವತ್ತು ಪ್ರಾರ್ಥನೆ ಮಾಡಿರ್ತೀನಿ, 2 ದಿನಕ್ಕೆ ಮರ್ತೋಗಿರ್ತೀನಿ. ಅವರಾಗ ಅವ್ರು ಜ್ಞಾಪನ ಮಾಡುವಾಗ ಮಾತ್ರ ದೊಡ್ಡ ದೊಡ್ಡ ಅದ್ಭುತಗಳು, ಏನಾದರೂ ಒಳ್ಳೆ ಮೈಂಡಿಗೆ ಹೊಡೆಯುವಂಥ ಅದ್ಭುತಗಳು 4-5 ಮಾತ್ರ ಜ್ಞಾಪನ ಇಟ್ಕೊಂಡಿರ್ತೀನಿ ಅಷ್ಟೇ. ಅದು ಯಾರಾದ್ರೂ ಸುವಾರ್ತೆಗೆ ಹೋಗುವಾಗ ಈ ರೀತಿ ಒಬ್ರಿಗಿತ್ತು, ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ಕಾರ್ಯ ಮಾಡೋರು, ನಿಮಗೂ ಕಾರ್ಯ ಮಾಡೋದು ಅಂತ ಹೇಳೋಕ್ಕಷ್ಟೇ. ಅದು ಬಿಟ್ಟರೆ ನಾನು ಪ್ರಾರ್ಥನೆ ಮಾಡಿದೆ, ನನ್ನಿಂದ ದೇವ ಹೋಯಿತು, ಬಿಡುಗಡೆ, ಎಷ್ಟು ದೇವಗಳು ಹೋಗ್ಬಿಡ್ತೋ, ಎಷ್ಟು ದುರಾತ್ಮಗಳು ಹೋಗ್ಬಿಡ್ತೋ ಈ ಆಯುಧದ ಮೂಲಕವಾಗಿ. ಎಂತೆಂಥ ರೋಗಗಳೆಲ್ಲ ದೇವ್ರು ಸೌಖ್ಯ ಮಾಡಿಬಿಟ್ರೆ ಅವ್ರ ನಾಮದಲ್ಲಿ. ಅದೆಲ್ಲ ಏಸಪ್ಪನ ಭಿಕ್ಷೆ, ಅವ್ರ ಅಭಿಷೇಕ, ಅವರಿದ್ರೇ ಎಲ್ಲ ಕಾರ್ಯ. ಅದ್ಭುತ ಯಾವ ನಾಮ ಬೇಕಾದರೂ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಅದ್ಭುತ ಅದ್ಭುತ ಯಾವ ನಾಮ ಅಂದರೆ ಅರ್ಥ ಏನು? ಯೇಸು ಎಂಬುದಾಗಿ ಹೇಳುವಂಥ ನಾಮದ ಹಾಗೆ ಅನೇಕ ನಾಮಗಳನ್ನು ಮನುಷ್ಯರಿಂದ ಹುಟ್ಟಿಸಿಕೊಂಡಿದೆ ಕೆಲವು ಶಕ್ತಿಗಳು. ಅರ್ಥ ಆಗ್ತಿದೆಯಾ? ಅನೇಕ ನಾಮಗಳು ಇಲ್ಲಿದೆ ಪ್ರಪಂಚದಲ್ಲಿ. ಈ ಎಲ್ಲ ನಾಮಗಳಲ್ಲಿ ಭಯಂಕರ ಅದ್ಭುತಗಳು ನಡೆಯುತ್ತೆ. ಆದರೆ ಒಂದು ಮಾತ್ರ ಮಾಡೋಕ್ಕಾಗಲ್ಲ, ಗೊತ್ತಾ? ನೋಡ್ರಿ, ಈ ಪ್ರಪಂಚದಲ್ಲಿರುವಂತಹ ಈ ಎಲ್ಲ ನಾಮಗಳಲ್ಲಿ ಮಾಯ, ಅದ್ಭುತ, ಪವಾಡ ಹೀಗೆ ಉಂಟೆ ಎಲ್ಲ ಮಾಡ್ಬೋದು. ಆದರೆ ಆ ನಾಮಗಳಲ್ಲಿ ಒಂದು ಮಾತ್ರ ಮಾಡೋಕ್ಕಾಗಲ್ಲ. ಅಲ್ಲ, ಆತನ ನಾಮವಲ್ಲದೆ ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ. ರಕ್ಷಣೆ ಯಾರ ನಾಮದಲ್ಲೂ ಬರೋಕ್ಕಾಗಲ್ಲ. ನಿನಗೆ ರಕ್ಷಣೆ ಅದ್ಭುತ ಎಲ್ಲ ಕಡೆ ಸಿಗುತ್ತೆ. ನೀನು ಮಾಟ ಮಂತ್ರದವ್ರ ಹತ್ರ ಹೋದ್ರು ಕೂಡ ಅದ್ಭುತ ನಡೆಯುತ್ತೆ. ನಡೆಯಲ್ಲ? ನಡೆಯುತ್ತೆ. ಈ ಪ್ರಪಂಚದಲ್ಲಿರುವಂತಹ ಹಲವಾರು ನಾಮಗಳಲ್ಲಿ ಅನೇಕ ಪವಾಡಗಳು, ಅದ್ಭುತಗಳು, ಅತಿಶಯಗಳು ನಡೆಯುತ್ತೆ. ಆದ್ರೆ ಒಂದು ಮಾತ್ರ ನಡೆಯಲ್ಲ. ಅದೇನಪ್ಪ ಅಂದ್ರೆ ರಕ್ಷಣೆ.
ರಕ್ಷಣೆ. ಒಬ್ಬ ಮನುಷ್ಯ, ಒಂದು ಪಾಪಿ ಮನೆ ತಿರುಗಬೇಕಾದ್ರೆ ಅದು ಯೇಸುವಿನ ನಾಮ ಮಾತ್ರ. ಒಬ್ಬ ಕುಡುಕ, ಒಬ್ಬ ವ್ಯಭಿಚಾರಿ, ಒಬ್ಬ ರೌಡಿ ಬದಲಾಗಬೇಕು, ಯೇಸುವಿನ ನಾಮ ಮಾತ್ರವೇ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಹರ್ಷದಿಂದ ಆಡುವ ನಾಮ ಹಲ್ಲೆಲೂಯ. ಯೇಸು ನಾಮ ಅತಿಶಯ. ಎಲ್ಲರೂ ಸೇರಾಡ್ರಿ, ಯೇಸುವಿನ ನಾಮ, ಯೇಸು ನಾಮ ಅತಿಶಯ ನಾಮ. ಪಾಪ ಪರಿಹಾರಕ್ಕಾಗಿ, ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಉಡುಗಿ ಸರದಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಉಡುಗಿ ಸರದಿಗೆ ಬಂದ ನಾಮ. ಪಾಪರಹಿತ ಜೀವಿತಾದಿ ಮಾದರಿಯ ತೋರಿಸಿ, ಪಾಪರಹಿತ ಜೀವಿತಾದಿ ಮಾದರಿಯ ತೋರಿಸಿ, ಪರಿಶುದ್ಧ ಪುಣ್ಯ ನಾಮ ಹಲ್ಲೆಲೂಯಾ. ಎಲ್ಲರೂ ಸೇರಿ ಓ ಜೀಸಸ್.
പാപികേയും പതനാമ. ಅಲ್ಲಲುಯ್ಯ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಹಿಂದೂ ವೇದಗಳು ಹೇಳ್ತದೆ, ಒಬ್ಬ ಪಾಪ ಪರಿಹಾರಕನ್ ಬೇಕು, ಒಬ್ಬ ಪಾಪ ಪರಿಹಾರ ಮಾಡುವಂತ ಶುದ್ಧ ಮನುಷ್ಯನ್ ಬೇಕು. ಹಿಂದೂ ವೇದಗಳು ಹೇಳ್ತದೆ, ಪರಿಶುದ್ಧವಾದ ರಕ್ತದ ಚಲನೆ ಇಲ್ಲದೆ ಪಾಪ ನಿವಾರಣೆ ಇಲ್ಲ. ಒಂದು. ಎರಡನೇದಾಗಿ ಅಸತೋಮ ಸದ್ಗಮಯ. ಏನು ಏನು ಅಸತೋಮ ಸದ್ಗಮಯ ಅಂದ್ರೆ ಏನು? ಅಸತ್ತತೆಯಲ್ಲಿ, ಕತ್ತಲೆಯಲ್ಲಿ, ಪಾಪದಲ್ಲಿ, ಶಾಪದಲ್ಲಿ ನಡೆಯುವಂತವ್ರನ್ನ ಸದ್ಗಮಯ, ಬೆಳಕಿನಲ್ಲಿ, ಸತ್ಯದ ಮಾರ್ಗದಲ್ಲಿ, ಸತ್ಯದ ಬೆಳಕಿನಲ್ಲಿ ನಡೆಸುವವನೇ ನಿಮಗೆ ನಮೋ ನಮಃ. ಅಲಲೋಯ. ಪಂಚಗಾಯಾಯ ನಮಃ ಅಂತ ಹೇಳ್ತಾರ. ಪಂಚಗಾಯಾಯ ಆಯ ನಮಃ ಅರ್ಥ ಏನು? ಪಂಚಗಾಯ ಅಂದ್ರೆ 5 ಗಾಯ ಹೊಂದಿರೋವನೇ ಅಂತ. 5 ಗಾಯ ಹೊಂದಿರೋರು ಯಾರು? ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ. ಅವರೊಬ್ಬರೇ ಗಾಯ ಹೊಂದಿರೋದು, ಮನುಷ್ಯರಿಗಾಗಿ, ಮನುಷ್ಯನ ಪಾಪದಿಂದ ಬಿಡಿಸೋದಕ್ಕಾಗಿ. ಕೈಗಳಲ್ಲಿ, ಕಾಲುಗಳಲ್ಲಿ ಈಟಿಯಿಂದ ಶರೀರ ಎಲ್ಲ ಗಾಯ, ತಲೆ ಮೇಲೆ ಗಾಯ. ಓ, ವಾಕ್ಯ ಹೇಳ್ತದೆ ಅವನು ಯಾವ ರೀತಿ ಕಾಣಲ್ಪಡ್ತಾನಂದ್ರೆ 10,000 ಜನಗಳಿಗಿಂತಲೂ ಅತಿ ಸುಂದರನಾಗಿದ್ದವನ ಮುಖ ನನಗೋಸ್ಕರವಾಗಿ ಕ್ರೂರವಾಗಿ ಮಾರಲ್ಪಟ್ಟ. ಹಿಂದೂ ವೇದಗಳು ಹೇಳ್ತದೆ ಪಂಚಗಾಯ ನಮಃ ಅಂತ ಹೇಳಿ. ಅಂದ್ರೆ 5 ಗಾಯಗಳು ಉಳ್ಳಾತನೆ ನಿಮಗೆ ನಮೋ ನಮಃ ಅಂತ. ಜನಗಳು ಗೊತ್ತಾಗ್ತಾ ಇಲ್ಲ. ವೇದಗಳು ಓದಿದ್ದು, ಮಾಡಿದ್ದು. ಆ 5 ಗಾಯ ಹೊಂದದ್ ಯಾರು ಸ್ವಾಮಿ? ಲೋಕಕ್ಕಾಗಿ ಅಲ್ಲ, ಮದುವೆಗಾಗಿ ಅಲ್ಲ, ವ್ಯಭಿಚಾರಕ್ಕಾಗಿ ಅಲ್ಲ, ಪ್ರಾಣಕ್ಕಾಗಿ ಅಲ್ಲ, ಒಬ್ಬ ಪಾಪದಲ್ಲಿರುವ ಮನುಷ್ಯನನ್ನ ಬಿಡಿಸುವುದಕ್ಕಾಗಿ 5 ಗಾಯ ಹೊಂದಿರುವಂತ ದೇವರು ಯಾರು? ಯೇಸು. ಓಂ ಶುದ್ಧ ಕನ್ನಿಕೆಯಾಯ ನಮಃ. ಹೇಳ್ರಪ್ಪ, ಏನರ್ಥ? ಇದು ಹೇಳಿಕೊಳ್ಳೋರಿಲ್ಲ, ಇದು ಕೇಳೋರು ಇಲ್ಲ. ಏನಮ್ಮ? ಓಂ ಶುದ್ಧ ಕನ್ನಿಕೆಯಾಯ ನಮಃ ಅಂದ್ರೆ ಶುದ್ಧ ಕನ್ನಿಕೆಯಲ್ಲಿ ಜನಿಸಿದವನೇ ನಿಮಗೆ ನಮೋ ನಮಃ. ಶುದ್ಧ ಕನ್ನಿಕೆಯಲ್ಲಿ ಜನಿಸಿದ ಯಾರ್ರೀ? ಮರಿಯಳು ಕನ್ನಿಕೆಯಾಗಿದ್ಲು. ಆ ಕನ್ನಿಕೆಯಲ್ಲಿ ಪರಿಶುದ್ಧಾತ್ಮನ ಶಕ್ತಿಯ ಮೂಲಕವಾಗಿ ಯೇಸು ಜನಿಸಿದನು. ಹಲ್ಲೆಲೂಯಾ. ಓಂ ಮೃತ್ಯುಂಜಯಾಯ ನಮಃ. ಏನ್ರಿ ಮೃತ್ಯು ಅಂದ್ರೆ? ಏನ್ರಿ? ಮರಣ. ಜಯಾಯ ನಮಃ ಅಂದ್ರೆ ಮರಣವನ್ನ ಜಯಿಸಿ ಬಂದವನೇ ನಿಮಗೆ ಸ್ತೋತ್ರ. ಮನುಷ್ಯರಿಗಾಗಿ ಜೀವವನ್ನ ಕೊಟ್ಟಂತ ದೇವ್ರು ಯಾರ್ರೀ? ಈ ಲೋಕದಲ್ಲಿರುವ ಹಲವಾರು ನಾಮಗಳಲ್ಲಿ ಅದ್ಭುತಗಳು ನಡೆಯುತ್ತೆ, ಪಾಪ ವಿಮೋಚನೆ ಇಲ್ಲ. ಆ ನಾಮಗಳಲ್ಲಿ ಪಾಪ ವಿಮೋಚನೆ ಆಗಲ್ಲ. ಒಂದು ಪಾಪಿನ ನರಕದಿಂದ ಬಿಡಿಸ್ಕೊಂಡ್ಬರ್ಲಿಕ್ಕೆ ಯಾವ ನಾಮದ ಕೈಯಲ್ಲಿ ಆಗಲ್ಲ. ಯಾಕೆ? ಆ ನಾಮಗಳ ಹೆಸರು ಹೇಳ್ಬಿಟ್ಟು ಒಂದು 5,000 ರೂಪಾಯಿ ಕೊಟ್ಟು ಮಾಟ ಮಂತ್ರ ಮಾಡಿಸ್ಬಿಟ್ರೆ ಸಾಕು, ಹಂಗೆ ಕಟ್ಟಾಕ್ಬಿಡ್ತಾರೆ. ಅದನ್ನೇ ಬಿಡಿಸ್ಕೊಳಕ್ ಆಗಲ್ಲ. ಆದ್ಮೇಲೆ ಪಾಪಿಗಳನ್ನೆಲ್ಲಿ ಬಿಡಿಸ್ತವೆ? ನರಕದಿಂದ ಹೆಂಗ್ ಬಿಡಿಸ್ತವೆ? 5,000 ಅಲ್ಲ, 5 ಲಕ್ಷ ಅಲ್ಲ, 5 ಕೋಟಿ ತಗೊಂಡೋಗ್ಬಿಟ್ಟು ನಾನು ಯೇಸುವಿನ ಹೆಸರು ಹೇಳ್ಬಿಟ್ಟು ಒಂದು ಮಾಟ ಮಂತ್ರ ಮಾಡಿಸ್ತೀನಿ ನೋಡೋಣ. ದೇ ವಾ ರು 3 ಅಕ್ಷರ. ದೇ ಅಂದ್ರೆ ದೇಹ ಇಲ್ಲ, ವಾ ಅಂದ್ರೆ ವರ್ಣ ಇಲ್ಲ, ರು ಅಂದ್ರೆ ರೂಪ ಇಲ್ಲ. ಅವನೇ ದೇವರು. ಈ ದೇವರು ಮುಟ್ಟಕ್ಕಾಗದ? ದೇಹ ಇದ್ರೆ ಮುಟ್ಟಬಹುದು, ವರ್ಣ ಇದ್ರೆ ಮುಟ್ಟಬಹುದು,
ರೂಪ ಇದ್ರೆ ಮುಟ್ಟಬಹುದು, ಏನು ಇಲ್ವೇ. ಅವ್ರು ಯಾರು? ಅವ್ರು ಬೆಂಕಿ, ಅವ್ರ ಬೆಂಕಿ. ದೇವರು ಅಂದ್ರೆ ಬೆಂಕಿ. ಆ ಬೆಂಕಿ ಉಳ್ಳ ದೇವರ ಕಣ್ಣು ನಮ್ಮ ಮೇಲೆ, ಪಾಪಿಗಳ ಮೇಲೆ, ಓ ದರಿದ್ರಗಳ ಮೇಲೆ, ಬಂಧನಗಳನ್ನು ಕಟ್ಟವ್ರ ಮೇಲೆ, ನುಗಗಳ ಮೇಲೆ ಕಟ್ಟವ್ರ ಮೇಲೆ ಅವನ ಕಣ್ಣು ಬೀಳುವಾಗ ಇವತ್ತು ನಮ್ಮನ್ನು ಅವನು ಬಿಡಿಸಿದಾನೆ. ಕೇತಿ ಬ್ರದರ್, ನೀವು ನೋಡ್ರಿ ಅವ್ರನ್ನ ಒಂದ್ಸರಿ ನೋಡ್ಕೊಳ್ರಿ. ಬ್ರದರ್, ನೀವು ಯೇಸು ಸ್ವಾಮಿ ಬರೋಕ್ಕಿಂತ ಮುಂಚೆ ನೀವ್ ಏನಾಗಿದ್ರಿ? ಕಷ್ಟ ನಾನು ಕೇಳ್ತಾ ಇಲ್ಲ. ಯೇಸು ಸ್ವಾಮಿ ನಮ್ಮಕ್ಕಿಂತ ಮುಂಚೆ ಯಾವ ವಿಗ್ರಹಗಳು ಮುಗಿತಾ ಇದ್ರಿ? ಯಾವ ದೇವ್ರ ನೀವು ತಾಳಿ ಕಟ್ತಾ ಇದ್ರಿ? ಯಾವ ದೇವ್ರ ನೀವು ಸೀರೆ ಹಾಕ್ತಾ ಇದ್ರಿ? ಎಲ್ಲಿ ದೇವ್ರು ಇಳಿದು ಬರ್ತಾ ಇದ್ರು? ವಿಗ್ರಹಗಳಿಗೆ ತಾಳಿ ಕಟ್ತಾ ಇದ್ ಯಾರು? ವಿಗ್ರಹಗಳಿಗೆ ಅವ್ರು ತಾಳಿ ಕಟ್ತಾ ಇದ್ರಂತೆ. ಅವ್ರ ಊರಲ್ಲಿ ಜಾತ್ರೆ ಆದ್ರೆ ಫಸ್ಟ್ ದೇವ್ರು ಬಂದು ಇಳಿಯೋದು ಇವ್ರ ಮನೇಲಂತೆ. ಆಮೇಲೆ ಮಿಕ್ಕಿದ ಊರುಗಳಿಗೆಲ್ಲ ಹೋಗ್ತಾ ಇದ್ದಂತೆ. ಆ ರೀತಿ ಮನುಷ್ಯನ ಕುಟುಂಬ ಅಯ್ಯೋ ಗತಿಯಾಗಿ ಹೋಯ್ತು. ಆ ಟೈಮಲ್ಲಿ ಯಾವ ನಾಮನ ಅವನು ಉದ್ಧಾರ ಮಾಡಕ್ ಆಗಿಲ್ಲ. ಯಾವ ನಾಮ ಬೇಡ ಅಂತ ಹೇಳ್ಕೊಂಡಿದ್ರು ಅದೇ ನಾಮ ಇವತ್ತು ಅವನ ರಕ್ಷಣೆ ಮಾಡಿದ. ಇವತ್ತ ಅವರ ಹೆಂಡತಿನ ಸಾಕ್ಷಿ ಹೇಳಿದ್ರು, ನನ್ನ ಮಗಳು ಇವಾಗ ಚೆನ್ನಾಗಿದ್ದಾಳೆ ಅಂತ. ಅದಕ್ಕೆ ಹಾಡುಗಾರನ ಹೇಳ್ತಾನೆ, ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಬನ್ನಿ ನಾನು ತೋರಿಸ್ತೀನಿ. ನಿಜವಾದ ಬೆಳಕಿನ ದೇವರನ್ನ ಅರ್ಥಂತವನು ಮಾಟ ಮಂತ್ರ ಮಾಡ್ಸಲ್ಲ. ಬನ್ನಿ ನಾನು ತೋರಿಸ್ತೀನಿ. ಎಷ್ಟೋ ಪೂಜಾರಿಗಳು ಮಾಟ ಮಂತ್ರ ಮಾಡೋದನ್ನ ಮಾಡಲ್ವಾ? ಅರ್ಧ ಗಂಟೆ ಆಗಿರಲ್ಲ, ತಿರುಪ್ತಿಗೆ ಹೋಗಿ ಬಂದು ಮತ್ತೆ ಇನ್ನೊಂದು ಜಾಗ ಹೋಗ್ತಾರ. ಎಲ್ಲಿ ಬೋಧನೆ? ಮತ್ತೆ ದೊಡ್ಡದಾಗಿ ಹೇಳುದು ಅಸತೋಮ ಸತ್ಗಮ, ಅಸತೋಮ. ನನ್ನ ದೇವರು ಮರಣವನ್ನ ಜಯಿಸಿ ಬಂದ ದೇವರು. ದೇವರಿಗೆ ಸಾವಿಲ್ಲ, ದೇವರಿಗೆ ಮರಣ ಇಲ್ಲ. ಹಲ್ಲೆಲೂಯಾ. ನಾನು ಯೇಸು ಸತ್ತು ಅವ್ರು ಫಸ್ಟ್ ಹೇಳಿದ್ರು 3 ದಿನ ನಾನು ಎದ್ದು ಬರ್ತೀನಿ. ಹೆಂಗ್ ಸತ್ತಿನೋ ಹಂಗೆ ಬರ್ಬೇಕು. ಸುಮ್ಮನೆ ಆತ್ಮ ಬಂತು ಬೇರೆ ಬಂತು ಅದೆಲ್ಲ ಇಲ್ಲ. ಹೆಂಗ್ ಸತ್ತಿದ್ರೆ ಹಂಗೆ ಎದ್ದು ಬರ್ಬೇಕು. ಈ ಲೋಕದಲ್ಲಿ ದೇವ್ರಂತ ಹೇಳ್ಕೊಂಡು ಎಷ್ಟೋ ಜನ ಸತ್ತೋದ್ರು, ಎದ್ದು ಬಂದ್ರ? ಇವತ್ತು ಕೂಡ ಅವರ ಗೋರಿಗಳು ಕಾಣಲ್ಪಡ್ಲಿಕ್ಕೆ ಸಾಧ್ಯ. ಬಟ್ ಯೇಸುವಿನ ಸಮಾಧಿಯಾಗಿ ನೋಡ್ರಿ, ಇವತ್ತು ಕೂಡ ತೆರೆಯಲ್ಪಟ್ಟಿದೆ. ಯೇಸುವಿನ ಸಮಾಧಿ ಇವತ್ತು ಕೂಡ ತೆರೆಯಲ್ಪಟ್ಟಿದೆ. ಕಾರಣ ಏನು ಗೊತ್ತಾ? ಯೇಸು ಇರ್ಲಿ ಇಲ್ಲ, ಅವನು ಹೇಳಿದಂತೆ ಎದ್ದಿದ್ದಾನೆ. ಹಲ್ಲೆಲೂಯಾ. ಓಕೆ, ಯೇಸು ಸಮಾಧಿ ತೆರೆಯಲ್ಪಟ್ಟಿದೆ, ಅಲ್ಲಿ ಯೇಸು ಇಲ್ಲ. ಮತ್ತೆ ಎಲ್ಲಿ? ಅಲ್ಲಿಂದ ಬಂದ ಮೇಲೆ ಎಲ್ಲರೂ ಇರ್ಬೇಕಲ್ಲ ಒಂದ್ ಜಾಗದಲ್ಲಿ ಹೋಗಿ. ಈಗ ಅಲ್ಲಿ ಇಲ್ಲ ಅಂದ್ಮೇಲೆ ಬೇರೆ ಎಲ್ಲ ಇರ್ಬೇಕು. ಪ್ರಕಟಣೆ ಗ್ರಂಥದಲ್ಲಿ ನಾವು ಬರುವಾಗ ಪ್ರಕಟಣೆ ಗ್ರಂಥದಲ್ಲಿ ವಾಕ್ಯ ಹೇಳ್ತದೆ, ಅವನು ಪ್ರತಿಯೊಬ್ಬೊಬ್ಬರ ಹೃದಯದ ಬಾಗಿಲು ತಟ್ಟುತ್ತಾ ಇದ್ದಾನೆ. ಯೇಸು ಅಲ್ಲಿಲ್ಲ, ಅವನು ಎದ್ದಿ ಮನುಷ್ಯರ ಮುಂದೆಗಡೆ ಬಂದು ಮನುಷ್ಯರ ಹೃದಯದ ಬಾಗಿಲು ತಟ್ಟುತ್ತಾ ಇದ್ದಾನೆ. ಅವನ ಶಬ್ದ ಕೇಳಿ ಯಾರು ಹೃದಯ ತೆಗೆದುಕೊಡ್ತಾರೋ ಅವನ ಒಳಗಡೆ ಬಂದು ಅವನು ಕೂತ್ಕೊಳ್ತಾನೆ. ನಾವು ಹುಡುಕೊಂಡು ಹೋಗೋದಲ್ಲ, ನಮ್ಮನ್ನು ಹುಡುಕೊಂಡು ಬರ್ಬೇಕು. ನಾವು ಹೊತ್ಕೊಂಡು ಹೋಗೋದಲ್ಲ, ನಮ್ಮನ್ನ ಮಗಳೇ ಮಗಳೇ ಅಂತ ಹೇಳಿ ಹೊತ್ತುಕೊಂಡವನಾಗಿರ್ಬೇಕ. ದೇವ್ರ ಕುರಿತು ಮಾತಾಡ್ತಾ ಇದ್ದೀನಿ ನಾನು. ದೇವ್ರಂದ್ರೆ ಹೇಗಿರ್ತಾನೆ ಅದ್ರ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ನಾನು ಯೇಸು ಸ್ವಾಮಿನ ಸುಮ್ಮನೆ ನಂಬಿಲ್ಲ. ಕ್ರೈಸ್ತರ ಕಂಡ್ರೆ ಆಗದೆ ಇರೋವನು, ಪಾಸ್ಟರ್ಸ್ಗಳ ಕಂಡ್ರೆ ಆಗದೆ ಇರೋವನು,
ಒಂದು ದಿನ 12 ಗಂಟೆ ರಾತ್ರಿ ಒಂದು ಮನೆ ಹತ್ರ ಕೂತಿದ್ದೀನಿ. ದೊಡ್ಡ ಸಮಸ್ಯೆ ಆಗಿತ್ತು. ರಾತ್ರಿ 12 ಗಂಟೆ ಕೂತಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಕೇಳಿದ್ದೆ, ಏನಂತೇಳಿ, ಆ ಅಮ್ಮನಿಗೆ ಇಬ್ರು ಎಂತೀರಂತೆ. ಆ ಅಮ್ಮನಿಗೆ ಇಬ್ರು ಎಂತೀರಂತೆ. ಇಲ್ಲೇ ಇದ್ದೀರಾ? ಆ ಅಮ್ಮನಿಗೆ ಇಬ್ರು ಎಂತೀರು ಬರ್ತಾರಾ? ಗಂಡಂದಿರು ಬರೋದು. ನೀವು ಕೇಳ್ತಾನೆ ಇಲ್ಲ, ಹಂಗಾರೆ ನೀವು ಇಲ್ಲಿಲ್ಲ. ಆ ಅಮ್ಮನಿಗೆ ಇಬ್ರು ಗಂಡದಿರಂತೆ. ಆ ಅಮ್ಮ ಸಾಯಂಕಾಲ 6 ಗಂಟೆಗೆ ಸ್ನಾನ ಮಾಡೋದನ್ನ ಕೂದು ಅಂದ್ಬಿಟ್ರೆ ದೇವ್ರು ಬಂದ್ಬಿಡ್ತದಂತೆ. ಅಮ್ಮನಿಗೆ ಎಷ್ಟು ಜನ ಅಂತೆ? ಇಬ್ರಂತೆ. ಸಾಯಂಕಾಲ 6 ಗಂಟೆ ಆಗಿ ಸ್ನಾನ ಮಾಡ್ಕೊಂಡ್ಬಿಟ್ರೆ ಕತೆ ಇದು. ಆ ಅಪ್ಪನ್ಗೆ ಇಬ್ರು ಎಂತೀರು 3,000 ಸೆಟಪ್. ಇಬ್ರು ಎಂತೀರು 3 ಸೆಟಪ್. 4 ಗಂಟೆ ಕರೆಕ್ಟ್ ಆಗಿ ಹೋದ್ರೆ ಶಾಸ್ತ್ರ ಹೇಳ್ತಾರಂತೆ. ಅವನ ಶಾಸ್ತ್ರ ಅವನಿಗೆ ಗೊತ್ತಿಲ್ಲ. ಅಂದ್ರೆ ಈ ವ್ಯಕ್ತಿ ನೋಡೋದ, ಆ ವ್ಯಕ್ತಿ ನೋಡೋದ, ಅವನ ಶಾಸ್ತ್ರ ಅವನಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಾನ್ ಕೇಳಿದ್ದೆ, ಅವ್ರ ಮೇಲ್ ದೇವ್ರು ಬರ್ತದಂತೆ, ಮಾತಾಡ್ತಾರಂತೆ. ನಾನು ಹೌದೇನೋ, ದೇವ್ಗಳು ಬಂದ್ರೆ ಹಂಗ್ ಮಾಡ್ತವೆ. ದೇವ್ಗಳು ಬಂದ್ರೆ ಏನ್ ಮಾಡ್ತವೆ? ಮಗಳೇ ಬಾ ಅಂತದ. ಹೌದಾ ಇಲ್ಲ? ಇದು ದೇವ್ರ ಅನ್ನೋದ ದೇವನದ? ಲಾಸ್ಟ್ ಟೈಮ್ನಲ್ಲಿ ಅಟ್ಟಿಲ್ಲಕ್ಕಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಕರ್ಕೊಂಡೋಗಿದ್ರು 2 ಸಾರಿ. ಒಂದೇ ಸಾರಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದೆ, ಮೈ ಮೇಲೆ ಬಂದು, ಆ ಅಪ್ಪನ ಮೈ ಮೇಲೆ ಬಂದು ಏನೇನೋ ಹೇಳ್ತಾರೆ. ನಮ್ಮ ಕೇಳ್ತಾ ಇದ್ದು, ಬಂದು ಅದೇ ಕಷ್ಟ, ಅದೇ ದುಃಖ, ಅದೇ ದರಿದ್ರ, ಅದೇ. ಮತ್ತೆ 2ನೇ ಸಾರಿಗೆ ನೆಕ್ಸ್ಟ್ ವರ್ಷಕ್ಕೆ ಕರ್ಕೊಂಡು ಹೋದ್ರು. ಓದು ಏನೇನೋ ಹೇಳ್ತಾ ಇತ್ತು. ನಾನು ಸ್ವಲ್ಪ ಆಟ ಆಡ್ತಾ ಇದ್ದೆ. ನಮ್ಮ ಅಮ್ಮ ಕರೆದು ನಮ್ಮ ಕುತ್ಕೊಂಡಿದ್ದ ತಕ್ಷಣ ದೇವ್ರು ಇಳಿದು ಬಿಡ್ತಾ ಅಪ್ಪನಿಗೆ. ಹಲ್ಲೆಲೂಯಾ. ನೋಡಿದ್ರೆ ಏನಾರು ಹೇಳ್ತಾರ, ಏನು ಹೇಳಿಲ್ಲ. ಇದೆಲ್ಲ ನೋಡಿದೀನಿ. ಬಟ್ ದೇವರು ಅಂದ್ರೆ ಒಬ್ಬರ ಮೈ ಮೇಲೆ ಬಂದು ಮಾತಾಡೋದಲ್ಲ. ದೇವರು ಅಂದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಬೇಕು. ಅನುಭವ ಆಗಿದೆಯಾ ಸ್ವಾಮಿ ನಿಮಗೆ? ಪೂಜೆ ಮಾಡೋರಿಗೆ ಅನುಭವ ಆಗಿದೆಯಾ? ಡೈರೆಕ್ಟ್ ಆಗಿ ಬಂದು ಮಾತಾಡಿದಾರಾ? ಮಾತಾಡಿಲ್ಲ. ಆದ್ರೂ ವೈರಾಗ್ಯ, ನಂಬಿಕೆ. ನಾನು ಹಂಗೆ ನಂಬಿಕೆ ವೈರಾಗ್ಯವಾಗಿದ್ದಿದ್ದು. ಆದ್ರೆ ಆ ರಾತ್ರಿ 12 ಗಂಟೆ ಕರೆಕ್ಟ್ ರಾತ್ರಿಗೆ ಯೇಸು ಸ್ವಾಮಿ ಡೈರೆಕ್ಟ್ ಆಗಿ ಬಂದು ಹತ್ರ ಮಾತಾಡಿದ್ರು. ಆವತ್ತು ರಾತ್ರಿ ನನ್ನ ಯೇಸು ಸ್ವಾಮಿಗೆ ಒಪ್ಪಿಸ್ಕೊಟ್ಟೆ. ಇಲ್ಲಿವರೆಗೂ ಎಷ್ಟೋ ಪೂಜೆ ಪುನಸ್ಕಾರಗಳು ಮಾಡಿದ್ದೀನಿ, ಯಾವ ದೇವರುಗಳು ಬಂದು ಮಾತಾಡಿಲ್ಲ. ನಾನು ಯಾವ ದೇವರು ಫಾರಿನ್ ದೇವರು, ಯಾವ ದೇವರು ಮಾದಕರ ದೇವರು, ಯಾವ ದೇವರು ಕೀಳು ಜಾತಿ ದೇವರು ಅಂತೇಳಿ ನಾನು ನಂಬಿದ್ದೀನೋ, ತಿರಸ್ಕಾರ ಮಾಡಿದ್ನೋ, ಅದೇ ದೇವರೇ ಬಂದು ಡೈರೆಕ್ಟ್ ಆಗಿ ಮಾತಾಡ್ತಾ ಇರುವಾಗ ಅವರೇ ದೇವರು. ಟೋಟಲ್ 3 ಸಾರಿ ಡೈರೆಕ್ಟ್ ಆಗಿ ದೇವರು ಮಾತಾಡಿದ್ರು. ನಾನು ಜೀವನ ಪಾವನ ಆಗಿ ಮಾರಬಾರ್ದು. ಇವತ್ತು ಅದ್ಭುತವುಳ್ಳ ಸೇವಕನಾಗಿ ದೇವರು ಇಟ್ಟಿದ್ದಾರೆ. ಕಾರಣ ದೇವರು ಡೈರೆಕ್ಟ್ ಆಗಿ ಮಾತಾಡೋದು. ನಿಮ್ಮ ಹತ್ರ ಯಾವಾಗ ಬಂದು ಮಾತಾಡಿದಾರ? ಅಂದ್ರೆ ಪೂಜೆ ಮಾಡ, ಪುನಸ್ಕಾರ ಮಾಡಿದಾರ, ಮಾತಾಡಿದಾರ? ಯೇಸುವಿನ ನಾಮದಲ್ಲಿ ನನ್ನ ಹತ್ರ ಮಾತಾಡಿದ್ದ ದೇವರು ನಿಮ್ಮ ಹತ್ರನೂ ಮಾತಾಡ್ಲಿ. ಹಲ್ಲೆಲೂಯಾ. ಸರಿ, ನಾನು ಸಬ್ಜೆಕ್ಟ್ ಕಡೆಗೆ ಬರ್ತೀನಿ. ಟೈಮ್ ಆಗೋಯ್ತು, ನಾನು ಪ್ರಸಂಗ ಮಾಡಲ್ಲ. ಅಪೊಸ್ತಲರ ಕೃತ್ಯಗಳಲ್ಲಿ 3ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, ಅಥವಾ ಆ ವಾಕ್ಯ ಹೇಳ್ತದೆ, ನಮ್ಮ ಮೇಲೆ ಕೊಡ್ಲಿಕ್ಕೆ ಬೆಳ್ಳಿ ಬಂಗಾರ ಅಂತ ಏನಿಲ್ಲ, ನಮ್ಮ ಮೇಲೆ ಒಂದೇ ಒಂದು ನಜರೇತಿನ ಯೇಸುವಿನ ನಾಮ. ಆದ್ರ ಕುರಿತು ಈಗ ಇಲ್ಲಿ ಪ್ರಸಂಗ ಮಾಡಕ್ಕೆ ದೇವ್ರು ಕೊಟ್ಟರು. ಟೈಮ್ 12:15. ನೀವು ಬೇರೆ ನೀರ್ ಟ್ಯಾಂಕ್, ಖಾಲಿ ಟ್ಯಾಂಕ್ ಇದ್ದಂಗೆ ತಡೆಯಲ್ಲ, ತುಂಬಿಸ್ತಾ ಇರಬೇಕು. ಅದಕ್ಕೆ ಬೇಗ ನಿಲ್ಲಿಸ್ಬಿಡ್ತೀನಿ. ದೇವರ ಅನುಮತಿ ಕೊಟ್ರೆ, ನನ್ನ ಏಸಯ್ಯ ಪರ್ಮಿಷನ್ ಕೊಟ್ರೆ, ಈ ಯೇಸುವಿನ ನಾಮದ ಕುರಿತು, ಆ ನಾಮದ ಮಹಿಮೆ ಏನು, ಆ ನಾಮದಲ್ಲಿರೋ ಶಕ್ತಿ ಏನು, ಆ ನಾಮ ಏನು ಮಾಡುತ್ತೆ, ಯಾರಿಗಾಗಿ ಆ ನಾಮ ಕಾರ್ಯ ಮಾಡುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ಭಾನುವಾರ ಪ್ರಸಂಗ ಮಾಡ್ತೀನಿ. ಹಲ್ಲೆಲೂಯಾ. ಆದ್ರೆ ಒಂದು ಮಾತ್ರ ಸತ್ಯ, ಈ ಲೋಕದಲ್ಲಿ ಅನೇಕ ನಾಮಗಳಿವೆ, ಅದ್ಭುತಗಳು ಮಾಡೋ ಶಕ್ತಿ ಇದೆ, ಬಟ್ ರಕ್ಷಣೆಗೆ ನಡೆಸುವಂತ ಶಕ್ತಿ ಅವುಗಳಿಗಿಲ್ಲ.
ಯೇಸುವಿನ ನಾಮವಲ್ಲದೆ ಬೇರೆ ನಾಮದಲ್ಲಿ ರಕ್ಷಣೆ ಈ ಲೋಕಕ್ಕಾಗಲಿ ಈ ಪ್ರಪಂಚಕ್ಕಾಗಲಿ ಯಾವ ಜಾತಿ ಜನಗಳಿಗಾಗಲಿ ಇಲ್ಲ. ಈ ನಾಮ ಬರೀ ಕ್ರೈಸ್ತರಿಗಲ್ಲ, ಈ ನಾಮ ಎಲ್ಲಾ ಜಾತಿ ಜನಗಳಿಗೂ, ಎಲ್ಲಾ ಕುಲ ಗೋತ್ರದವರಿಗೂ, ಎಲ್ಲಾ ಧರ್ಮದವರಿಗೂ. ಯೇಸು ಧರ್ಮ ಪ್ರಚಾರ ಮಾಡ್ಕೊಂತ ತಿರುಗಿಲ್ಲ, ಯೇಸು ದೇವರನ್ನ ಪ್ರಚಾರ ಮಾಡ್ಕೊಂತ ತಿರುಗಿದ್ರು. ಇವತ್ತು ಕ್ರೈಸ್ತರು ಕೂಡ ಅಷ್ಟೇ ಕ್ರಿಶ್ಚಿಯನ್ ಧರ್ಮವನ್ನ ಪ್ರಚಾರ ಮಾಡ್ತಾ ಇಲ್ಲ, ಅವರು ದೇವರನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ದೇವರವ್ರು ಕೊಟ್ಟರೆ ಅಧಿಕಾರ. ಆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ, ಬಿಟ್ರೆ ಇನ್ನ ಹೋಯ್ತಾ ಇರ್ಬೇಕನ್ಸುತ್ತೆ. ದೇವರು ಕೊಟ್ಟರ ಕೃಪೆ, ದೇವರಿಗೆ ಮಹಿಮೆ. ದೇವರೇ, ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ಹೌದು ಸ್ವಾಮಿ, ನಾವು ಒಪ್ತೀವಿ, ನಿನ್ನ ನಾಮ ಅಲ್ಲದೆ ಬೇರೆ ನಾಮ ಇಲ್ಲ ರಕ್ಷಣೆಗೆ. ಮಿಕ್ಕಿದಕ್ಕೆಲ್ಲ ಇದೆ, ಬಾಳುಟಕ್ಕಿದೆ, ತಿಥಿ ಒಡೆಗಿದೆ, ಎಲ್ಲದಕ್ಕೂ ಇದೆ, ಬಲಿಗಳಿಗಿದೆ, ಹೋಮಗಳಿಗಿದೆ, ಹಿಂದಿ ತೇಗದಕ್ಕೆ ಎಲ್ಲದಕ್ಕೂ ಇದೆ. ಆದ್ರೆ ರಕ್ಷಣೆಗೆ ಮಾತ್ರ ಯಾವ ನಾಮವೂ ಇಲ್ಲ, ನಿನ್ನ ನಾಮ ಹೊರತು. ಅದನ್ನ ಇವರು ಅರ್ಥಕೊಂಡು ತಿಳಿದುಕೊಂಡು ಜೀವಿಸುವಂತ ಕೃಪೆ ಮಾಡ್ರಿ. ಮಹಿಮೆ ನಿಮಗೆ. ಮುಂದಿನ ಕರ್ತನ ಮೇಜ್ ನಡೆಸಿರಿ. ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ, ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನ ಮೇಜಿದೆ, ಕರ್ತನ ಕಡೆ ಬೇಗ ಪಟ್ಟಂದು ಓಡೋಗೋಣ. ಪಾಪಿಗೆ ಪಾದನಾಮ ಶ್ರೀ ಯೇಸು ನಾಮ, ಯೇಸುವೇ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪಾದನಾಮ. ಹಾಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪಾದನಾಮ. ಹಾಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪಾದನಾಮ. ಹಾಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪಾದ. ಓ ರೀಖ ಪದಡಗದವೋ Jesus. ರೀಖ ಪದ. Jesus, hallelujah. Oh, ra ba 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 ba. We come on up, Father. Naga 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 naga. Come on up, we come on up. We come on up, hold up, come on up. We come on up, naga nabo, we come on up. Jesus, Yesuvina namo. Oh, ra ba 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 ba, sa ba na na nabo, we come on up. Ahime. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೇನೆ ಧನ್ಯನಾಗಿ ಮಾಡಲು ಬಂದ. ಅನ್ಯನೆಂದು ತಳ್ಳದೇನೆ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ.
Hallelujah.